ಟಾಟಾ ಕಂಪ್ನಿಯಲ್ಲಿ ಗಾಡಿ ಕೊಡ್ಬೇಕಾದ್ರೆ ಸರ್ ನಮ್ಮದು ಸ್ಟ್ಯಾಂಡರ್ಡ್ ಕಂಪ್ನಿ, ಹೈಟೆಕ್ಕು ನಮ್ಮದು, ಫುಲ್ಲು ತುಂಬ ಸ್ಟ್ಯಾಂಡರ್ಡ್ ಆಗಿದ್ದೀವಿ, ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರೂ ಅರ್ಧ ಹೊತ್ತಲ್ಲಿ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತೇಳಿ ನಮಗೆ ಗಾಡಿ ಕೊಟ್ಟು, ಇದನ್ನು ಯಾವುದೇ ಕಾರಣಕ್ಕೂ ಯಾರೇ ಕಸ್ಟಮರ್ ಆಗಲಿ, ರೈತರಾಗಲಿ ಮತ್ತು ಕಾಂಟ್ರಾಕ್ಟ್ಗಳಾಗಲಿ ಈ ಗಾಡಿ ತಗೊಬೇಕಾದ್ರೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿ ಮುಂದೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಇವ್ರು ಏನು ಮಾಡ್ತಾರೆ, ಇವತ್ತು ನೈಟ್ ಬರ್ತಾರೆ, ಬಂದು ಕೆಲಸ ಮಾಡೋಕ್ಕೆ ಬಂದು ರೆಡಿ ಮಾಡೋಕ್ಕೆ ಬಂದರು, ನೀವೇನು ಮಾಡ್ತೀರಪ್ಪ, ನಮಗೆ ಕಂಪ್ಲೇಂಟ್ ಸಾಲ್ವ್ ಮಾಡಿಕೊಡಿ ಅಂದರೆ, ಸರ್ ನಾವೇನು ಮಾಡೋಕ್ಕೆ ಬರಲ್ಲ, ನಮಗೆ ಮ್ಯಾಲೆ ಒಂದು ಐಟಮ್ ಏನದು ಬಿಚ್ಚು ಚೆಕ್ ಮಾಡಿ ಅಂದರೆ ನಮಗೆ ಮ್ಯಾಲಿಂದ ಮೇಲೆ ಬರಬೇಕು, ನಮಗೆ ಮೇಲ್ಗಡೆಯಿಂದ ಮೇಲೆ ಬರಬೇಕು. ಟಾಟಾ ಮೇಲೆ ಓಪ್ ಕಳ್ಕೊಂಬಿಟ್ಟಿದ್ದೀವಿ ಸರ್, ನಾವು ಫುಲ್ಲು ತುಂಬ ಕಳ್ಕೊಂಬಿಟ್ಟಿದ್ದು ನಾನು ಇವತ್ತು ಹಿಂದೆ ಇದ್ದಂಥ ಟಾಟಾ ನಾವು ಅವ್ರು ಹೇಳ್ತಾ ಇದ್ದಿದ್ದು ಲೆಕ್ಕಾಚಾರಕ್ಕೆ ಅವ್ರು ಶಿವಾನಂದ್ ಅಂತೇಳಿ ಸೇಲ್ಸ್ ಮ್ಯಾನೇಜರು ನಮ್ಗೆ ಹೇಳಿ ತಲೆಗೆ ತುಂಬ್ತಾ ಇದ್ದು ನೋಡಿದಾಗ ನಾವು ಬೇರೆ JCB ತಗೊಳಕ್ಕೆ ಹೋಗಿದ್ದು, ತಗೊಂಡು ರೆಡಿ ಬುಕ್ಕಿಂಗ್ ಮಾಡಿದರು, ಬೇಜಾರಾಗಿ ಬಂದು ನಾವು ಇಲ್ಲಿ ತಗೊಂಡು, ನಮ್ಮ JCBನೂ ಬೇರೆ ಇದೆ, ಅದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ. ಅದನ್ನು ನಾವು ತಗೊಳಕ್ಕೆ ಹೋಗಿದ್ದಾಗ ಇವರು ತಮ್ಮನ್ನು ಏನೇನೋ ತಲೆ ತುಂಬಿ ಹಿಂಗೈತೆ ಹಂಗೈತೆ, ನಮ್ಮದು ಇದೆ ಸರ್ ಲೋಕಲ್ಲು, ಚೆನ್ನಾಗಿದೆ ಲೋಕಲಲ್ಲಿ ಕಂಪ್ನಿ, ಟಾಟಾ ಕಂಪ್ನಿ ಅಂತೇಳಿ ಬಂದು ಇವತ್ತು ಕೊಟ್ಟೋದೊಂದು ಒಂಥರ ಆದರೆ ಇವತ್ತು ನಾವು ನೋವು ಅನ್ಭವಿಸ್ತಾ ಇರೋದು ಒಂಥರ ಆಗಿದೆ ಸರ್. ಕಸ್ಟಮರ್ಗೆ ಏನು ಹೇಳ್ತೀರಾ? ಯಾವುದೇ ಕಾರಣಕ್ಕೂ ಈ ಟಾಟಾ ಕಂಪ್ನಿ ಮೇಲೆ ನಂಬಿಕೆನೇ ಇಟ್ಕೊಂಬಾರ್ದು ಅನ್ನೋ ಪರಿಸ್ಥಿತಿ ಬಂದ್ಬಿಡಿ ಸರ್. ಬೇರೆ ಕಸ್ಟಮರ್ ಇವತ್ತು ಟಾಟಾ ತಗೊಳ್ತೀವಿ ಅಂತಂದರೆ ಇಲ್ಲಿರ್ತಕ್ಕಂಥ ಜನ ಇದರಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿಗಳು ಸ್ಪಂದನೆ ಇಲ್ಲ, ಒಂದು ಸ್ಪಂದಿಸಲ್ಲ. ಅವರಿಗೆ ಒಂದು ಡಿವೋ ಹೋಯ್ತು, ದುಡ್ಡು ಬಂತು, ಗಾಡಿ ಡೆಲಿವರಿ ಆದರೆ ಅಲ್ಲಿಗೆ ಕಸ್ಟಮರು ಸತ್ರು ಅಂತ ಇವ್ರ ಲೆಕ್ಕಾಚಾರದಲ್ಲಿ ಕಸ್ಟಮರ್ನ ಗೋಳಿಕೊಂಡಿದ್ದಾಗ ಅರ್ಥನೇ ಇಲ್ಲ. ಅದು ಮೀರಿ ಬರ್ತಾರೆ ಸರ್, ಕಸ್ಟಮರ್ ರೆಡಿ ಮಾಡೋಕ್ಕೆ ಅಂತ ಬರ್ತಾರೆ, ಬಂದಿರ್ತಕ್ಕಂಥ ಮ್ಯಾನೇಜರೋ ಸೂಪರ್ವೈಸರೋ ಮತ್ತೊಂದು ಗೊತ್ತಿಲ್ಲ, ಅವ್ರು ಬಂದು ಚೆಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸ್ವಾಮಿ ಏನಾಯಿತು, ನಮಗೇನು ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್ ಮಾತಾಡ್ತೀನಿ ಅಂತ ಸೈಡ್ಗೆ ನಿಂತ್ಕೊಳ್ತಾರೆ. ತುಂಬ ಒಂದು 17 ಸತಿ ನಿಮಗೆ ತೋರಿಸ್ತೇನೆ ನನ್ನ ಮೊಬೈಲಲ್ಲಿ ಎಲ್ಲ ಪೂರ್ತಿ ಡೀಟೇಲ್ಸು. 17 ಸತಿ ಬಂದು ಚೆಕ್ ಮಾಡಿದ್ದಾರೆ. 17 ಸತಿ ಬಂದು ಚೆಕ್ ಮಾಡಿ ಕ್ಲಿಯರ್ ಆಗಲಿ ನಾನು ಏನು ಮಾಡ್ತೀರ ಅಂದರೆ ಅವ್ರಿಗೆ ಯಾವುದೇ ರೀತಿಯ ಅವ್ರ ಹತ್ರ ಆನ್ಸರ್ ಇಲ್ಲ. ನಾವು ಒಂದು ದಿನ ಇದೇ ರೀತಿಯಾಗಿ ನಮ್ಮ ಪ್ರೆಷರಲ್ಲಿ ನಿಲ್ಲಿಸಿದ್ದೋ ಗಾಡಿ, ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಬಂದರು. ನಮ್ಮ ಅಣ್ಣವ್ರು ವಿಜಯಕುಮಾರ್ ಕುಂತ್ಕೊಂಡು ಕಂಡೀಷನಾಗಿ ಕೇಳಿದರು, ಇವತ್ತು ನೀವೇನಾರ ಮಾಡ್ಕೊಳ್ರಪ್ಪ, ಗಾಡಿ ರೆಡಿ ಆಗಲಿ, ನಾಳೆ ತಗೊಂಡು ಹೋಗ್ತೀರಾ ಅಂದರೆ ಅವ್ರ ಹತ್ರ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ನಾವು ಮೇಲಧಿಕಾರಿಗಳು ಕೇಳಬೇಕು ಅಂತ ಬಿಟ್ಟರೆ ಬಂದಿರ್ತಕ್ಕಂಥ ವರ್ಕರ್ಸ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಯಾವುದೇ ಒಂದು ನಟ್ ಬಿಚ್ಚಕ್ಕೂ ಅವ್ರನ್ನ ಕೇಳಿ ನಾವು ಮಾಡಬೇಕು ಅಂತಾರೆ. ಆಗ ಈ ರೀತಿಯಾಗಿ ಟಾಟಾ ಕಂಪ್ನಿ ಯಾವುದೇ ಕಾರಣಕ್ಕೂ ಟಾಟಾ ತಗೊಬೇಡಿ, ನಾವು ತುಂಬ ರೋಸಿದ್ದೀವಿ, ಇವ್ರಿಗೆ ಹೇಳಿ ಏನೇ ಹೇಳಿದ್ರು ರೆಸ್ಪಾನ್ಸ್ ಇಲ್ಲ ಸರ್ ಇವತ್ತು.